ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೈವಜನವೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ, ಚೆನ್ನಾಗಿರಬೇಕು. ಯಾಕೆಂದರೆ ಅದು ನಮ್ಮ ದೇವರು ಆಶಿಸುವಂಥ ವಿಚಾರ. ಹಾಗೆ ನಾನು ಕೂಡ ನೀವೆಲ್ಲರೂ ಆಶೀರ್ವದಿಸಲ್ಪಡಬೇಕು. ನಾವು ಯಾವಾಗ ಕರ್ತನಿಗೆ ಸಮಯವನ್ನು ಕೊಡುತ್ತೇವೋ ಕರ್ತನು ಕೂಡ ನಮಗೆ ಸಮಯವನ್ನು ಕೊಡುತ್ತಾರೆ. ನನ್ನ ಉದ್ದೇಶ ನಿಮಗೆ ಅರ್ಥವಾಯಿತಾ? ಅದೇ ನಾವು ಬೇಸರಗೊಳ್ಳದೆ ಪ್ರಾರ್ಥಿಸಬೇಕಂತೆ. ನಾನು ಈ ಒಂದು ವಾಕ್ಯವನ್ನು ಸಿದ್ಧಪಡಿಸುವಾಗ ದೇವರೇ, ಅನೇಕ ಸಾರಿ ನಾನು ಅನೇಕ ಸೇವಕರುಗಳು ಈ ಪ್ರಾರ್ಥನೆಯ ಕುರಿತು ಬೇಸರಗೊಳ್ಳದೆ ಪ್ರಾರ್ಥಿಸುವುದರ ಕುರಿತಾಗಿ ಮಾತನಾಡಿದ್ದೇವೆ ಎಂಬುದಾಗಿ ನಾನು ಆಲೋಚಿಸುವಾಗ, ಇಲ್ಲ, ಯಾರೋ ನಿಮ್ಮಲ್ಲಿ ಕೆಲವರು ಇನ್ನೂ ಪ್ರಾರ್ಥನೆ ಮಾಡಿದ್ದಕ್ಕೆ, ಅಯ್ಯೋ ನಾನು ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ನನ್ನ ಪ್ರಾರ್ಥನೆಗೆ ಉತ್ತರನೇ ಸಿಗ್ತಾ ಇಲ್ವಲ್ಲ, ನನಗೆ ಪ್ರತಿಫಲನೇ ಸಿಗ್ತಾ ಇಲ್ವಲ್ಲ ಎಂದು ಬೇಸರಗೊಳ್ತಾ ಇದ್ದೀರಂತ ನನಗೆ ಅನ್ನಿಸ್ತಾ ಇದೆ. ದೇವರ ಆತ್ಮನ ಪ್ರೇರೇಪಣೆ ನನಗೆ ಗೊತ್ತಿಲ್ಲ. ಅದರಿಂದ ಅಂದುಕೊಂಡೆ, ಹೌದು ದೇವರೇ, ನಿಜ. ಪ್ರಾರ್ಥಿಸುವಾಗ ನಮಗೆ ಫಲ, ಜಯ, ಆಶೀರ್ವಾದ, ಬಿಡುಗಡೆ ಎಲ್ಲವೂ ಸಿಗುತ್ತೆ. ಸೈತಾನ ನಾವು ಪ್ರಾರ್ಥಿಸಿದ ಹಾಗೆ ನಿದ್ದೆ, ಬಲಹೀನತೆ, ಕೊರತೆ, ಕಷ್ಟ, ಕಣ್ಣೀರು, ಅಪನಂಬಿಕೆ ಎಲ್ಲವನ್ನು ಹುಟ್ಟಿಸ್ತಾನಂತೆ. ಹಾಗಾದರೆ ಇವತ್ತು ಈ ವಿಡಿಯೋ ನಿಮಗೆ ಬೇಸರಗೊಳ್ಳದೆ ಪ್ರಾರ್ಥಿಸುವಾಗ ನಿಮಗೆ ಒಂದು ಧೈರ್ಯ ಬರಲಿ ಅಂತ ನಾನು ಬೇಡಿಕೊಳ್ಳುತ್ತೇನೆ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಕರ್ತನು, ಅಂದರೆ ಯೇಸುವು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಎಂದು ನಾವು ನೋಡುತ್ತಾ ಇದ್ದೇವೆ. ಇದು ಕರ್ತನಾದ ಯೇಸು ಕ್ರಿಸ್ತರೇ ಸ್ವತಃ ಹೇಳಿದಂಥ ಮಾತಾಗಿದೆ. ಯೇಸು ಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾರೆ, ಅನೇಕ ಸಾರಿ ನೀವು ಪ್ರಾರ್ಥನೆ ಮಾಡಿ 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 ಸಾಕಾಗಿ ಹೋಗಿದೆಯಾ? ಕೆಲವರು ದಿನಗಳು, ಕೆಲವರು ವಾರಗಳು, ತಿಂಗಳುಗಳು, ವರ್ಷಗಳು ಎಣಿಸಿ ಸ್ಟಾರ್ಟ್ ಆಗ್ತಾರೆ. ನಾನು 2010ರಿಂದ ಪ್ರಾರ್ಥಿಸ್ತಾ ಇದ್ದೇನೆ, 2000 ವರ್ಷದಿಂದ ಪ್ರಾರ್ಥಿಸ್ತಾ ಇದ್ದೇನೆ, 2000 ಇಸ್ವಿಯಿಂದ 2020ರಿಂದ ಪ್ರಾರ್ಥಿಸ್ತಾ ಇದ್ದೇನೆ. ಪಾಸ್ಟ್ರೇ, 4 ವರ್ಷ, 10 ವರ್ಷ, 15 ವರ್ಷ ಮಕ್ಕಳಿಗಾಗಿ, ಮನೆಗಾಗಿ, ಗರ್ಭಫಲಕ್ಕಾಗಿ, ಆಶೀರ್ವಾದಕ್ಕಾಗಿ, ಬಿಸ್ನೆಸ್ಗಾಗಿ, ಎಲ್ಲದಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆದರೆ ಪ್ರತಿಫಲ ನಾನು ಕಾಣ್ತಾ ಇಲ್ಲ. ನನ್ನ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾರಾ? ಕೆಲವು ಸಾರಿ ಯಾಕೆ ನಾವು ಪ್ರಾರ್ಥಿಸಬೇಕು? ಇನ್ನು ಪ್ರಾರ್ಥಿಸಿದಷ್ಟು ದೇವರಲ್ಲಿ ನಿಂತಷ್ಟು ಶೋಧನೆ ಬರ್ತಾ ಇದೆಯೇ ಹೊರತು ನನಗೆ ಬಿಡುಗಡೆ ಆಗ್ತಾ ಇಲ್ವಲ್ಲ ಅನ್ನುವಂಥ ಆ ಒಂದು ಮನೋಭಾವ ನಿಮ್ಮಲ್ಲಿಯೂ ನನ್ನಲ್ಲಿಯೂ ಅನೇಕ ಸಾರಿ ಬರುತ್ತದೆ. ಇದರಲ್ಲಿ ತಪ್ಪೇನಿಲ್ಲ. ಅಂದರೆ ಇದು ಖಂಡಿತ ನಡೆಯುವಂಥ ಸಂಗತಿ. ಅದಕ್ಕೆ ಯೇಸು ಸ್ವಾಮಿ ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು, ಸಿಗುವ ತನಕ ಪ್ರಾರ್ಥಿಸಬೇಕು ಎಂದು ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳಿದರು. ನಿಮಗೆಲ್ಲರಿಗೂ ಆ ಸಾಮ್ಯ ಚೆನ್ನಾಗಿ ಗೊತ್ತೇ ಇದೆ. ಯಾಕೆಂದರೆ ಒಬ್ಬ ವಿಧವೆ ಒಬ್ಬ ನ್ಯಾಯಾಧಿಪತಿಯ ಹತ್ರ ಹೋಗ್ತಾಳಂತೆ. ಯಾಕೆ? ಆಕೆಗೆ ಅನ್ಯಾಯ ಆಗಿದೆ. ಆ ಕಾಲದಲ್ಲಿ ನ್ಯಾಯಾಧಿಪತಿ, ಈ ಕಾಲದಲ್ಲಿ ಕೋರ್ಟಲ್ಲಿ ಜಡ್ಜಿನ ರೀತಿಯಲ್ಲಿ, ಅಯ್ಯ ನನಗೆ ನ್ಯಾಯ ಕೊಡಿಸಿರಿ ಅಂದರೆ ಅವರು ಮನುಷ್ಯರಿಗೂ ದೇವರಿಗೂ ಭಯಪಡದ ವ್ಯಕ್ತಿ. ಆತನು ಎಷ್ಟು ಸಾರಿ ಹೋದರೂ ಕೂಡ ಅದನ್ನು ಕೇಳಿಸ್ಕೊಳ್ಳೇ ಇಲ್ಲ. ಆದರೂ ಆಕೆ ರಾತ್ರಿ ಹಗಲು ಅನ್ನದೆ, ಮಳೆ ಗಾಳಿ ಅನ್ನದೆ, ಚಳಿ ಅನ್ನದೆ, ಎಂತಹ ಸಂದರ್ಭದಲ್ಲಿಯೂ ಬಿಡಲೇ ಇಲ್ಲ. ಆತನಿಗೆ ಅರ್ಥ ಆಯಿತು, ನಾನು ನ್ಯಾಯ ತೀರಿಸದೆ ಹೋದರೆ ಈಕೆ ಬಿಡುವುದಿಲ್ಲ ಎಂಬುದಾಗಿ. ಒಂದು ವೇಳೆ ಆತನು ಇಲ್ಲ ಅಂದ ತಕ್ಷಣ ಬಿಟ್ಟುಬಿಟ್ಟಿದ್ರೆ ಖಂಡಿತವಾಗಿ ಆಕೆಗೆ ನ್ಯಾಯ ಸಿಗ್ತಾ ಇರಲಿಲ್ಲ. ಇವತ್ತು ನಾವು ಕೂಡ ಪರಮ ತಂದೆಯಾದಂಥ ದೇವರು ನಮ್ಮನ್ನು ಪರೀಕ್ಷಿಸುವಾಗ, ಇನ್ನೂ ತಡೆದುಕೋ, ಇನ್ನೂ ಟೈಮ್ ಇದೆ, ಮಾಡ್ತೇನೆ ಅಂತ ಹೇಳುವಾಗ, ಅದು ಸಿಗುವ ತನಕ ನಾವು ಆತನ ಹಿಂದೆ ಬಿದ್ದು ಆತನನ್ನೇ ಪ್ರಾರ್ಥಿಸಿ, ಕೆಲವು ಪ್ರಾರ್ಥನೆಗಳನ್ನು ಕೆಲವು ದಿನಗಳನ್ನು ಮಾಡಿಬಿಟ್ಟು ಸಿಗಲಿಲ್ಲ ಅಂತ ಬಿಟ್ಟು ಹೋಗುವುದರ ಬದಲಾಗಿ ಬೇಸರ ಮಾಡಿಕೊಳ್ಳದೆ, ಅಂದರೆ ಮನಕುಂದದೆ, ಒಂದು ವೇಳೆ ಮನಸ್ಸು ಬೇಸರ ಮಾಡಿಕೊಳ್ಳದೆ, ಬಿಟ್ಟು ಬಿಡದೆ ಅವರು ಏನು ಮಾಡಿದ್ರು, ಪ್ರಾರ್ಥಿಸಬೇಕೆಂದು ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಪ್ರೀತಿ ದೇವಜನವೇ, ಅದಕ್ಕೆ ಯೇಸಪ್ಪ ಲೂಕನು ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ
ಅವರ ನ್ಯಾಯವನ್ನು ತೀರಿಸದೇ ಇರುವನೇ, ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ. ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ಈ ಮಾತನ್ನು ನೀವು ಆರಾಧಿಸುವ, ನಾನು ಆರಾಧಿಸುವ ಏಸಪ್ಪ ಹೇಳ್ತಾ ಇರುವಂಥ ಮಾತು ಏನೆಂದರೆ, ದೇವರಾದುಕೊಂಡು ಆತನಿಗೆ, ಅಂದರೆ ಇವಾಗ ಈ ವಿಡಿಯೋ ನೋಡುತ್ತಿರುವಂಥ ನೀವು ನಾನು ದೇವರಾದುಕೊಂಡವರು, ನಾವೇನು ಮಾಡಬೇಕಂತೆ? ಹಗಲೂ ರಾತ್ರಿ ಮೊರೆ ಇಡಬೇಕಂತೆ. ಹಗಲೂ ರಾತ್ರಿ ಅನ್ನದೇ, ಯಾವಾಗ ಅನ್ನದೇ ಆವಾಗ ಆ ವಿಷಯವನ್ನು ಮನಸ್ಸಲ್ಲಿಟ್ಟುಕೊಂಡು ದೇವರಿಗೆ ಪ್ರಾರ್ಥಿಸ್ತಾ ಇರಬೇಕೆಂದು ದೇವರು ವಾಕ್ಯ ಮೊರೆಯಿಡಲಿ. ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಕೂಡ ಅವರ ನ್ಯಾಯವನ್ನು ತೀರಿಸದೆ ಇರುವನೇ, ಅವರಿಗೆ ಬೇಗ ನ್ಯಾಯ ತೀರಿಸುತ್ತಾನೆ. ಇವತ್ತು ನೀವು ಅಂದ್ಕೊಂಡಿರ್ಬೋದು, ನನಗೆ ನ್ಯಾಯ ಆಗ್ತಾ ಇಲ್ಲ, ಅನ್ಯಾಯ ಆಗ್ತಾ ಇದೆ, ನನಗೆ ಸಿಗಬೇಕಾದ ಪ್ರತಿಫಲ ಸಿಗ್ತಾ ಇಲ್ಲ, ದೇವರು ಕೊಡ್ತಾ ಇಲ್ಲ ಅಂತ ನೀವೇನಾದರೂ ಅಂದುಕೊಂಡಿರುವುದಾದರೆ, ಇವತ್ತು ಪ್ರೀತಿಯ ದೇವ ಜನವೇ, ನಿಮ್ಮ ಕುರಿತಾಗಿ, ನನ್ನ ಕುರಿತಾಗಿ ಏಸಪ್ಪ ಬೇಸರಗೊಳ್ಳಬೇಡ್ರಿ ಅಂತ ನಿಮಗೂ ನನಗೂ ಹೇಳ್ತಾ ಇದ್ದಾರೆ. ಪದೇ ಪದೇ ಈ ವಾಕ್ಯವನ್ನು ಕೇಳ್ತಾ ಇದ್ದೀವಿ ಅಂತ ಬೇಸರ ಮಾಡಿಕೊಳ್ಬೇಡ್ರಿ. ಈ ಸಂದೇಶ ನನಗೆ ಗೊತ್ತು ಅಂತ. ಆದರೆ ನಾವು ನೋಡುತ್ತಾ ಇದ್ದೇವೆ ಮುಂದಿನ ವಾಕ್ಯಗಳಲ್ಲಿ ನಾವು ಹೇಗೆ ಎಲ್ಲ ಪ್ರಾರ್ಥನೆಯನ್ನು ಮುಂದುವರಿಸಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳುವಂಥವರಾಗಿದ್ದೇವೆ. ಕೊಲೊಸ್ಸೆಯವರಿಗೆ ಬರೆಯುತ್ತಾ ಪೌಲನು ಈ ರೀತಿಯಾಗಿ 4ನೇ ಅಧ್ಯಾಯ 2ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ, ಪ್ರಾರ್ಥನೆಯನ್ನು ತಪ್ಪದೇ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಎಂದು ಪೌಲನು ಒಂದು ಕೊಲೊಸ್ಸೆ ಸಭೆಗೆ ಬರೆಯುತ್ತಾ ಹೇಳ್ತಾ ಇದ್ದಾನೆ. ಏನಂತ? ಪ್ರಾರ್ಥನೆಯನ್ನು ತಪ್ಪದೇ ಮಾಡುವವರಾಗಿರಬೇಕು. ಹೇಗೆ ತಪ್ಪದೆ? ಕೆಲವು ಸಾರಿ ನಾವು ಯಾಕೆ ತಪ್ಪಿಸ್ಕೊಳ್ತೇವೆ? ಅಯ್ಯೋ, ಎಷ್ಟು ಸಾರಿ ಪ್ರಾರ್ಥಿಸಿದ್ರು ಅಷ್ಟೇ, ಎಷ್ಟು ದೇವರ ಹತ್ರ ಬೇಡಿಕೊಂಡ್ರೂ ಅಷ್ಟೇ, ನನ್ನ ಕಷ್ಟ ತೀರುತ್ತಾ, ನನ್ನ ಸಾಲ ತೀರುತ್ತಾ, ನನ್ನ ಕಣ್ಣೀರು ನೀಗುತ್ತಾ, ನನ್ನ ಸಮಸ್ಯೆಗಳು ಹೋಗೋದಿಲ್ಲ, ನಾನು ಏನು ಮಾಡೋದು? ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿ ನೋಡಿದೆ, ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ ನೋಡಿದೆ, ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ನೋಡಿದೆ, ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿ ನೋಡಿದೆ, ಆದರೆ ಯಾವುದೂ ಫಲಿಸಲಿಲ್ಲ. ಉಪವಾಸ ಮಾಡಿದೆ, 21 ದಿವಸಗಳು ಉಪವಾಸ ಮಾಡಿದೆ, 40 ದಿವಸಗಳು ಉಪವಾಸ ಮಾಡಿದೆ, ಆದರೆ ಏನೂ ಸಿಕ್ಕಲಿಲ್ಲ ಅಂತ ಬೇಸರಗೊಳ್ತಾ ಇದ್ದೀರಾ? ಪ್ರಿಯರೇ, ನನ್ನ ಮಗನು ಬದಲಾಗಲಿಲ್ಲ, ಗಂಡನು ಬದಲಾಗಲಿಲ್ಲ, ನಾನು ಅಂದುಕೊಂಡದ್ದು ನಡೆಯಲಿಲ್ಲ, ನಾನು ಅಂದುಕೊಂಡದ್ದು ಸಿಕ್ಕಲಿಲ್ಲ ಅಂತ ಬೇಸರಗೊಂಡಿದ್ದೀರೋ? ದೇವರ ವಾಕ್ಯ ಹೇಳುತ್ತದೆ, ನೀವು ಬೇಸರ ಮಾಡಿಕೊಳ್ಳದೆ ಇನ್ನೂ ಪ್ರಾರ್ಥನೆಯನ್ನು ತಪ್ಪಿಸಿಕೊಳ್ಬಾರ್ದು, ಪ್ರಾರ್ಥನೆ ಮಾಡುತ್ತಲೇ ಇರಬೇಕೆಂದು ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ಈ ಪೌಲನು ಮತ್ತೆ ಎಫೆಸ ಒಂದು ಸಭೆಗೆ ಬರೆಯುತ್ತಾ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ, ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಒಂದೊಂದು ಪದವೂ ಕೂಡ ಬಹಳ ನಮಗೆ ಪ್ರಯೋಜನಕರ, ನಮಗೆ ಅವಶ್ಯಕ, ಮಾಡಲೇಬೇಕಾದ ಕೃತ್ಯಗಳು. ನಮ್ಮ ಪ್ರಾರ್ಥನೆ ಹೇಗಿರಬೇಕಂತೆ? ಪವಿತ್ರಾತ್ಮ ಪ್ರೇರಿತರಾಗಿರಬೇಕು. ಆಗಲೇ ನಾವು ಪ್ರಾರ್ಥನೆ ಮಾಡೋಕ್ಕಾಗೋದು ಕೂಡ. ಸುಮ್ಮನೆ ಹೇಗೋ ಕಾಟಾಚಾರಕ್ಕೆ ನಾಮಕಾವಸ್ಥೆಯಾಗಿ ಮಾಡಬಾರ್ದು. ಪವಿತ್ರಾತ್ಮ ಭರಿತರಾಗುವಾಗ ಖಂಡಿತ ನಾವು ಪ್ರಾರ್ಥನೆಯನ್ನು ಮಾಡುತ್ತಲೇ ಇರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಎಲ್ಲ ಸಮಯಗಳಲ್ಲಿ, ಕೆಲವು ಸಮಯಗಳಲ್ಲಿ ಆ ಥರ ಅಲ್ಲ, ವಾರಕ್ಕೊಂದು ಸಾರಿ ಅಲ್ಲ, ಯಾವಾಗಲೂ ಒಂದು ಸಾರಿ ಅಲ್ಲ, ಎಲ್ಲ ಸಮಯಗಳಲ್ಲಿ ದೇವರೊಟ್ಟಿಗೆ ಮಾತನಾಡುವುದನ್ನು. ಈಗ ಯಾರಾದರೂ ಒಂದು ಒಳ್ಳೆಯ ಸ್ನೇಹಿತರು ನಿಮಗಿದ್ದರು ಅಂತ ತಿಳ್ಕೊಳ್ಳಿ. ಆ ಒಳ್ಳೆಯ ಸ್ನೇಹಿತರು ನಿಮಗಿರುವಾಗ ನೀವು ಯಾವಾಗೋ ಒಂದು ಸರಿ ಮಾತಾಡೋಣ ಅಲ್ಲ, ನಿಮ್ಗೆ ಯಾವಾಗೆಲ್ಲ ಜ್ಞಾಪಕ ಬರುತ್ತೋ ಆವಾಗ ಕಾಲ್ ಮಾಡಿ ಮಾತನಾಡ್ತಾ ಇರ್ತೀರ. ಪ್ರೀತಿ ದೇವಜನವೇ, ದಾನಿಯೇಲನು ದಿನಕ್ಕೆ 3 ಆವರ್ತಿ ಕ್ರಮವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ತಪ್ಪಿಸ್ತಾ ಇರಲಿಲ್ಲ ಪ್ರಾರ್ಥನೆ ಮಾಡುವಂಥದ್ದು. ಯಾವಾಗಲೂ ಯೆರೂಸಲೇಮಿನ ಕಡೆಗೆ ಮುಖ ಮಾಡಿ ಆ ಕಿಟಕಿಯ ಮೂಲಕವಾಗಿ ದೇವರನ್ನು ನೋಡುವಂತೆ ಆತನು ಬೆಳಕನ್ನು ನೋಡಿ ಪ್ರಾರ್ಥಿಸುತ್ತಿದ್ದನು ಎಂದು ನಾವು ನೋಡುತ್ತಾ ಇದ್ದೇವೆ. ದಿನಕ್ಕೆ 3 ಆವರ್ತಿ, ಕನಿಷ್ಠ 3 ಆವರ್ತಿ ಪ್ರಾರ್ಥಿಸ್ತಾ ಇದ್ದನು. ದಾವೀದನು ದಿನಕ್ಕೆ 7 ಆವರ್ತಿ ಕರ್ತನನ್ನು ಸ್ತುತಿಸುತ್ತಿದ್ದನು ಅಂತ ನಾವು ನೋಡುತ್ತಾ ಇದ್ದೇವೆ. ಇವತ್ತು ನನ್ನ ಪ್ರಾರ್ಥನಾ ಜೀವಿತ ಕ್ರಮವಾಗಿದೆಯಾ, ಇಲ್ಲವೇ ನಮ್ಮ ಜೀವಿತ ಕ್ರಮ ತಪ್ಪಿದೆಯಾ ಅಂತ ನಾವು ನೋಡಿಕೊಳ್ಳಬೇಕಾಗಿದೆ. ಯಾಕೆಂದರೆ ನಮ್ಮ ಜೀವನ ಇಲ್ಲಿ ಹೇಳ್ತಾ ಇರುವಂಥದ್ದು ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆ. ಕೇವಲ ಒಂದೇ ವಿಷಯ ರಿಪೀಟ್ ಮಾಡೋದಲ್ಲ,
ಕೆಲವು ಸಾರಿ ಕೆಲವು ಪುಸ್ತಕದಲ್ಲಿರೋದನ್ನು ನೋಡಿಕೊಂಡು ಅದನ್ನೇ ಓದೋದಲ್ಲ. ನಮ್ಮ ಪ್ರಾರ್ಥನೆಯನ್ನು ನಾವೇನು ಮಾಡಬೇಕು? ಸಕಲ ವಿಧವಾಗಿ ಒಂದೊಂದು ವಿಧವಾದ ಪ್ರಾರ್ಥನೆ ಮಾಡಬೇಕು. ಏಕಾಂತ ಪ್ರಾರ್ಥನೆ, ಸಭೆಯ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ, ವಿಜ್ಞಾನ ಉಜ್ಜೀವನ ಪ್ರಾರ್ಥನೆ, ಎಲ್ಲ ಪ್ರಾರ್ಥನೆಗಳಲ್ಲಿ ಭಾಗವಹಿಸ್ತಾ ಇರಬೇಕು. ಸಮಯ ಸಿಕ್ಕಾಗೆಲ್ಲ ದೇವರನ್ನು ಪ್ರಾರ್ಥಿಸ್ತಾ ಇರಬೇಕು. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದುಕೊಂಡು ಎಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಿರಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರಾರ್ಥನೆ ವಿಷಯವಾಗಿ ಎಷ್ಟು ವಾಕ್ಯಗಳನ್ನು ನಾವು ಹುಡುಕಿದರೂ ಕೂಡ ಸಿಗ್ತಾನೇ ಇರ್ತವೆ ಪ್ರಾರ್ಥನೆ. ಏಕೆಂದರೆ ಪ್ರಾರ್ಥನೆ ಅನ್ನೋದು ದೇವರೊಟ್ಟಿಗಿನ ಒಂದು ಸಂಬಂಧ, ರಿಲೇಷನ್ಶಿಪ್. ಪ್ರೇಯರ್ ಅನ್ನೋದು ರಿಲೇಷನ್ಶಿಪ್ ಅಂತಾರೆ. ಅಂದರೆ ರೈಟ್ ರಿಲೇಷನ್ಶಿಪ್ ವಿತ್ ಗಾಡ್. ಅದೇ ನಾವು ಪ್ರಾರ್ಥನೆ ಇಲ್ಲವೋ ವರ್ಷಿಪ್ ಅಂತ ಹೇಳುವಂಥ ಮಾತನ್ನು ನೋಡ್ತಾ ಇದ್ದೇವೆ. ನನ್ನ ಸಂಬಂಧ ಇವತ್ತು ದೇವರೊಟ್ಟಿಗೆ ಹೇಗಿದೆ? ಬೇಸರವಾಗಿಬಿಟ್ಟಿದೆಯಾ? ಆ ವಿಷಯಕ್ಕಾಗಿ ಕೇಳಿ ಕೇಳಿ ಕೇಳಿ, ಇಲ್ಲವೇ ಪ್ರಾರ್ಥನೆ ಅಂದ್ರೇ ಬೇಸರ ಅನಿಸ್ಬಿಟ್ಟಿದೆಯಾ? ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ವಾ? ದಯಮಾಡಿ ನೀವು ಪವಿತ್ರಾತ್ಮ ಪ್ರೇರಿತರಾಗಿ, ನೀವು ಬೇಸರಗೊಳ್ಳದ ಹಾಗೆ ಕರ್ತನ ಸಹಾಯವನ್ನು ತೆಗೆದುಕೊಂಡು ನಾವು ಪ್ರಾರ್ಥನೆ. ಅನೇಕ ಸಾರಿ ನಮಗೇನಾಗುತ್ತಂದರೆ ಲೋಕದಲ್ಲಿ ಆಲೋಚನೆಗಳು ಬರ್ತವೆ, ವಿಷಯಗಳ ಆಲೋಚನೆ ಬಂದು ನಾವು ಪ್ರೇಯರ್ ಕೂತ್ಕೊಂಡಾಗೆಲ್ಲ ಅಯ್ಯೋ ಇನ್ನೂ ನಡೆದಿಲ್ವಲ್ಲ, ಇನ್ನೂ ಆಗಲಿಲ್ವಲ್ಲ ಅನ್ನೋ ಚಿಂತೆ ನಮ್ಮನ್ನು ಕಾಡ್ತಾ ಇರ್ತದೆ. ಅದಕ್ಕೆ ಪೌಲನು ಫಿಲಿಪ್ಪಿಯವರಿಗೆ ಬರೆಯುತ್ತಾ 4ನೇ ಅಧ್ಯಾಯ 6ನೇ ವಚನದಲ್ಲಿ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ಅಂತ ಹೇಳ್ತಾ ಇದೆ. ದೇವರು ಕೊಡ್ತಾರೋ ಕೊಡಲ್ವೋ, ಅಯ್ಯೋ ಇದಾಗುತ್ತೋ ಇಲ್ವೋ ಬಿಡಪ್ಪ, ಯಾಕೆ ಪ್ರೇಯರ್ ಮಾಡಬೇಕು ಅಂತ ಮೊದಲೇ ತೀರ್ಮಾನ ಮಾಡಬೇಡ್ರಿ. ದೇವರು ಕೊಡುವ ತನಕ ನಿಮಗೇನು ಬೇಕು ಆತನಿಗೆ ತಿಳಿಯಪಡಿಸಬೇಕಂತ ದೇವರ ವಾಕ್ಯ ಹೇಳ್ತಾ ಇದೆ. ಸೋತಿದ್ದೀರಾ ಅನೇಕ ಸಾರಿ, ನನಗೆ ಗೊತ್ತುಂಟು. ನಿಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡಲಿಲ್ಲ, ನನಗೆ ಗೊತ್ತುಂಟು. ಹಾಗಾದರೆ ನನಗೇ ಅಷ್ಟು ಮಾತ್ರ ಅಂದರೆ ದೇವರಿಗೆ ಖಂಡಿತ ಅರ್ಥ ಆಗ್ತದೆ. ಇವತ್ತು ನಿಮಗೂ ನನಗೂ ದೇವರು ಎಚ್ಚರಪಡಿಸುತ್ತಾ ನೀವು ಮಾಡುವ ಪ್ರಾರ್ಥನೆಯಲ್ಲಿ ಬೇಸರಗೊಳ್ಳಬೇಡ್ರಿ ಅಂತ ದೇವರು ಹೇಳ್ತಾ ಇದ್ದಾರೆ. ಪ್ರಿಯರೇ, ನಿಮಗೆ ಗೊತ್ತಾ, ದೇವರ ಕೃಪೆ ಪ್ರತಿದಿನ ಹೊಸದಾಗ್ತದಂತೆ. ಹಾಗಾದರೆ ನಮ್ಮ ಪ್ರೇಯರು ಕೂಡ ಪ್ರತಿದಿನ ಹೊಸದಾಗ್ತಾ ಇರಬೇಕಂತೆ. ಅಂದರೆ ನೆನ್ನೆ ಮಾಡಿದ್ದೀನಲ್ವಾ, ವಾರದಿಂದ ಮಾಡ್ತಾ ಇದ್ದೀನಲ್ವಾ, ಅದೇ ವಿಷಯಕ್ಕೆ ಮಾಡಿ 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 ನಾನು ಸೋತೋಗಿದ್ದೀನಲ್ಲ ಅನ್ನುವಂಥ ಮಾತುಗಳ ಬದಲಾಗಿ, ದೇವರೇ ಮತ್ತೊಂದು ದಿನವನ್ನು ಕೊಟ್ಟಿದ್ದೀಯಪ್ಪ, ಮತ್ತೆ ನಿನ್ನ ಪಾದ ಸನ್ನಿಧಿಗೆ ಬರ್ತಾ ಇದ್ದೀನಪ್ಪ, ಅಯ್ಯೋ ಈ ವಿಷಯವನ್ನು ನಿನಗೆ ನೆನಪು ಮಾಡ್ತೇನಯ್ಯ, ದೇವರೇ ಈ ವಿಷಯದಲ್ಲಿ ನಿನಗೆ ಸಮರ್ಪಣೆ ಮಾಡ್ತೇನೆ, ಉತ್ತರ ಕೊಡಪ್ಪ ಎಂದು ಮತ್ತೆ ನಾವು ಉತ್ಸಾಹದಿಂದ, ಒಮ್ಮನಸ್ಸಿನಿಂದ, ನಂಬಿಕೆಯಿಂದ, ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕಂತ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಪ್ರಿಯ ದೇವಜನವೇ, ದೇವರ ವಾಕ್ಯ ಮಾತ್ರವಲ್ಲದೆ ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನದಲ್ಲಿ, ನೀವು ಇದುವರೆಗೂ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನೂ ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಎಂಬುದಾಗಿ. ನಾವು ಯಾಕೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು? ಯಾಕೆಂದರೆ ನೀವು ಉದಾಹರಣೆಗೆ ನಾನೊಂದು ಉದಾಹರಣೆ ಹೇಳ್ತೇನೆ. ನೀವು ಅನೇಕ ಪ್ರಾರ್ಥನಾ ಮನವಿಗಳಿಗೆ ಉತ್ತರವನ್ನು ಕಂಡುಕೊಂಡಿದ್ದೀರಾ. ದೇವರು ನನಗೆ ಎಷ್ಟೋ ಉತ್ತರ ಕೊಟ್ಟಿದ್ದಾನೆ ಪಾಸ್ಟ್ರೆ ಅಂತ ಹೇಳಿದ್ದಾರೆ. ನಿಮ್ಮ ಜೀವಿತದಲ್ಲಿ 75% ಸಂತೋಷ ಇದೆ. ಆದರೆ ಯಾಕೆ ನೀವು ಪೂರ್ತಿಯಾಗಿ ಸಂತೋಷವಾಗಿಲ್ಲ ಅಂದರೆ, ಇಲ್ಲ ಏನೋ ನಾವು ಇನ್ನೂ ಎಲ್ಲ ಚೆನ್ನಾಗಿದ್ದೀವಿ ಪಾಸ್ಟ್ರೆ, ನಮ್ಮ ಮನೆಯಲ್ಲಿ ನಮ್ಮ ಹಿರಿಯ ಮಗನದೊಬ್ಬಂದೇ ಸಮಸ್ಯೆ, ನಮ್ಮ ಗಂಡನದೊಂದೇ ಸಮಸ್ಯೆ, ಎಲ್ಲ ಚೆನ್ನಾಗಿದೆ ಪಾಸ್ಟ್ರೆ, ಸಾಲದೊಂದೇ ಸಮಸ್ಯೆ, ಎಲ್ಲ ಚೆನ್ನಾಗಿದೆ ಪಾಸ್ಟ್ರೆ, ರೋಗ ಒಂದು ಸಮಸ್ಯೆ, ಎಲ್ಲ ಚೆನ್ನಾಗಿದೆ, ನಮ್ಮ ಮಕ್ಕಳು ಸರಿಯಾಗಿ ಓದಲ್ಲ ಪಾಸ್ಟ್ರೆ, ಎಲ್ಲ ಚೆನ್ನಾಗಿದೆ, ಏನೋ ಒಂದು ಅಸಮಾಧಾನ ಪಾಸ್ಟ್ರೆ. ಅಂದರೆ ಎಲ್ಲ ಚೆನ್ನಾಗಿದೆ, ಆದರೆ ಇನ್ನೂ ಸ್ವಲ್ಪ ಬಾಕಿ ಇದೆ. ಅಂದರೆ ಅದಕ್ಕೆ ದೇವರು ಹೇಳ್ತಾನೆ, ಅದು ಪರಿಪೂರ್ಣವಾಗಿಲ್ಲ, ನೀವು ಬೇಡಿಕೊಳ್ಳಿರಿ, ನಿಮ್ಮ ಆನಂದ ಪರಿಪೂರ್ಣ ಆಗ್ತದೆ. ಅಂದರೆ ಯಾವ ವಿಷಯದಲ್ಲಿ ನೀವು ದುಃಖ ಪಡ್ತಾ ಇದ್ದೀರಲ್ವಾ, ಅದನ್ನು ಕೂಡ ದೇವರು ನಿಮಗೆ ಮಾಡಿ ಕೊಡುತ್ತಾರೆಂದು ದೇವರ ವಾಕ್ಯವು ಹೇಳ್ತಾ ಇದೆ. ಇವತ್ತು ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ, ನಿಮ್ಮನ್ನು ನನ್ನನ್ನು ಆತನು ಕರೆದಿದ್ದಾನೆ, ಪ್ರೀತಿಸಿದ್ದಾನೆ, ನಮ್ಮ ಬಗ್ಗೆ ಕಾಳಜಿ ಇದೆ. ನೀವು ಯಾವುದರಲ್ಲಿ ನೀವು ಇನ್ನೂ ಪರಿಪೂರ್ಣವಾಗಿಲ್ಲವೋ ನಿಮ್ಮನ್ನು ಆ ವಿಷಯದಲ್ಲಿ ಕರ್ತನು ಪರಿಪೂರ್ಣ ಸಂತೋಷವನ್ನಾಗಿ ಮಾಡುತ್ತಾನೆ. ಪ್ರಿಯರೇ, ಕೆಲವರ ಜೀವಿತದಲ್ಲಿ ಯೇಸು ಸ್ವಾಮಿ ಹತ್ರ ಬಂದವರ ಹತ್ರ ಕೆಲವರ ಜೀವಿತದಲ್ಲಿ ಸಂತೋಷ ಇತ್ತು. ಜಕ್ಕಾಯನೆಂಬ ಒಬ್ಬ ವ್ಯಕ್ತಿ ಇದ್ದ, ಅವನ ಹತ್ರ ಹಣ ಇತ್ತು, ಆಸ್ತಿ ಇತ್ತು, ಸ್ವಲ್ಪ ಎಲ್ಲ ಇತ್ತು. ಆದರೆ ಎಲ್ಲೋ ಇನ್ನೊಂದು ಕೊರತೆ ಇತ್ತು.
ಅಲ್ವಾ? ಎಲ್ಲ ಇತ್ತು, ಹಣ ಇತ್ತು, ಅಧಿಕಾರ ಇತ್ತು, ಆಸ್ತಿ ಇತ್ತು, ಎಲ್ಲ ಇತ್ತು. ಆದರೆ ಎಲ್ಲೋ ಇನ್ನೂ ಅವನಲ್ಲಿ ಪರಿಪೂರ್ಣವಾಗಿ ಸಂತೋಷ, ಆನಂದ ಬರಲಿಲ್ಲ. ಆದರೆ ಯಾವಾಗ ಯೇಸು ಸ್ವಾಮಿ ಜಕ್ಕಾಯನ ಮನೆಯನ್ನು ಪ್ರವೇಶಿಸಿದನೋ, ಯಾವಾಗ ಜಕ್ಕಾಯನ ಮನೆಗೆ ಬಂದು ಅವನ ಪ್ರಾರ್ಥನೆಯನ್ನು ಕೇಳಿದನೋ, ಅವನೊಟ್ಟಿಗೆ ಬಂದನೋ, ಆ ಜಕ್ಕಾಯನ ಜೀವಿತ ಬದಲಾಯಿತು ಪ್ರಿಯರೇ. ಅವನ ಆನಂದವು ಪರಿಪೂರ್ಣವಾಯಿತು. ಸಂತೋಷಪಟ್ಟ. ನಾನೇನಾದರೂ ಅನ್ಯಾಯವಾಗಿ ತೆಗೆದುಕೊಂಡಿದ್ದರೆ 4ರಷ್ಟು ಹಿಂದಕ್ಕೂ ಕೊಡ್ತೇನೆ ಅಂತ ಖುಷಿಪಟ್ಟ. ಎಲ್ಲರೂ ನಗ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ಇವತ್ತು ನನ್ನ ಪ್ರಿಯ ದೇವಜನವೇ, ನಿಮ್ಮ ಜೀವಿತದಲ್ಲಿ ಕೂಡ ಕೆಲವು ಕಾರ್ಯಗಳು ನಡೆದಿದೆ, ಆದರೆ ಇನ್ನು ಕೆಲವು ಕಾರ್ಯಗಳು ಕೊರತೆ, ಕಷ್ಟ ಇದೆ, ಸಮಸ್ಯೆ ಇದೆ, ನೀಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಇದೆಯಾ? ದೇವರು ನಿಮಗೆ ಹೇಳ್ತಾ ಇದ್ದಾನೆ, ನಿಮ್ಮ ಜೀವಿತದಲ್ಲಿಯೂ ಕೂಡ ಕೆಲವು ಕೊರತೆಗಳಿದೆ. ಜಕ್ಕಾಯನ ಜೀವಿತದಲ್ಲಿ ಕೊರತೆ ಇದ್ದ ಹಾಗೆ ನಿಮ್ಮ ಜೀವಿತದಲ್ಲಿ ಕೂಡ ಕೊರತೆ ಇದೆ. ಆದರೆ ದೇವರ ಕೊರತೆಯನ್ನು ನೀಗಿಸಿ ನಿಮಗೆ ಬೇಕಾದ ಕೃಪೆಯನ್ನು ಆತನು ಕೊಡಲಿ. ಆಮೇನ್, ಆಮೇನ್, ಆಮೇನ್. ನಿಮ್ಮ ಜೀವಿತದಲ್ಲಿ ಈ ಜಕ್ಕಾಯನ ಜೀವಿತ ಪರಿಪೂರ್ಣ ಆನಂದ ಸಿಕ್ಕಿದ ಹಾಗೆ ನಿಮ್ಮ ಜೀವಿತದಲ್ಲಿಯೂ ಸಿಗಲಿ ಅಂತ ನಾನು ದೇವರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಏನು ಮಾಡಬೇಕು? ಸಕಲ ವಿಧವಾದ ವಿಜ್ಞಾಪನೆಗಳಿಂದಲೂ ದೇವರನ್ನು ಪ್ರಾರ್ಥಿಸಿರಿ, ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ ಅಂತ ಹೇಳುವ ಮಾತು ನಾವು ಈಗಾಗಲೇ ಓದಿಕೊಂಡ ಹಾಗೆ ನಾವು ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು. ಆ ಪವಿತ್ರಾತ್ಮ ಪ್ರೇರಿತ ಇಲ್ಲದೆ ಹೋದರೆ ನಾವು ಕುಗ್ಗಿ ಹೋಗುತ್ತೇವೆ, ಸೋತು ಹೋಗ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ನಾವು ಬೈಬಲಲ್ಲಿ ಒಂದು ತಾಯಿಯನ್ನು ನಾವು ನೋಡುತ್ತೇವೆ, ತನ್ನ ಮಗಳಿಗಾಗಿ ಯೇಸುವನ್ನು ಆತನ ಶಿಷ್ಯರನ್ನು ಹಿಂಬಾಲಿಸ್ತಾ ಬರ್ತಾ ಇದ್ದಾಳೆ. ಆಕೆ ಕೂತ್ಕೊಂಡು ಬರ್ತಾನೇ ಇದ್ದಾರೆ, ಯೇಸು ಸ್ವಾಮಿ ಶಿಷ್ಯರು ಹೋಗ್ತಾನೇ ಇದ್ದಾರೆ. ಆದರೆ ಶಿಷ್ಯರು ಹೇಳ್ತಾರೆ, ಸ್ವಾಮಿ ಆಕೆ ನಮ್ಮನ್ನು ಕಾಡ್ತಾ ಇದ್ದಾಳೆ, ಕಳಿಸ್ಬಿಡು ಆ ಕಡೆ. ಯಾಕೆ ಹಿಂಗೆ ಕಾಡ್ತಾಳೆ ಅಂತ ಹೇಳಿದಾಗ ಸರಿ ಅಂತ ಹೋಗ್ತಾನೇ ಇರ್ತಾರೆ. ಆದರೆ ನಂತರ ನಾವು ನೋಡುತ್ತೇವೆ ಆಕೆ ಬಿಡಲಿಲ್ಲ. ಅವರು ಹೋಗ್ತಾ ಇದ್ದರೆ ಈಕೆಯವ್ರ ಹಿಂದೆನೇ ಹೋಗ್ತಾನೇ ಇದ್ದಾಳೆ, ಬಿಡಲಿಲ್ಲ. ಸ್ವಾಮಿ ನಿಲ್ಲುವ ತನಕ, ಸ್ವಾಮಿ ಉತ್ತರಿಸುವ ತನಕ ಬಿಡಲಿಲ್ಲ. ಇನ್ನು ಯೇಸು ಸ್ವಾಮಿ ಏನಂತಲ್ಲ ಆಕೆಯನ್ನು, ನೋಡಮ್ಮ, ನೋಡು, ಮಕ್ಕಳ ರೊಟ್ಟಿಯನ್ನು ತೆಗೆದು ನಾಯಿಗಳಿಗೆ ಹಾಕೋದು ಒಳ್ಳೆಯದಲ್ಲಮ್ಮ. ಅಂದರೆ ಇಸ್ರಾಯೇಲ್ರಿಗೆ ನಾನು ಫಸ್ಟು ಪ್ರಾಮುಖ್ಯತೆ ಕೊಟ್ಟಿರೋದು ನಿಮ್ಮಂಥವ್ರಿಗಲ್ಲ ಅಂತ ಆಕೆಯ ನಂಬಿಕೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಆಕೆ ಹೇಳ್ತಾಳೆ, ಅಯ್ಯ ನನ್ನ ನಾಯಿನೇ ಅಯ್ಯ, ನನ್ನನ್ನು ಕರುಣಿಸು ಎಂದು. ನೋಡಿ, ಬಿಡಲಿಲ್ಲ. ಅಯ್ಯೋ ಇಂಥ ಮಾತಂದುಬಿಟ್ರೆ ಸ್ವಾಮಿ, ನೀವೇನು ಸ್ವಾಮಿ ನೀವು ಅಂತ ಬೈಕೊಂಡು ಹೋಗಲಿಲ್ಲ. ಆಯ್ತಪ್ಪ, ನನ್ನ ನಾಯಿನೇ ಸ್ವಾಮಿ ಅಂತ ಇನ್ನು ಬೇಸರ ಮಾಡಿಕೊಳ್ಳಿಲ್ಲ. ಇವತ್ತು ನನ್ನ ಪ್ರಿಯ ದೇವಜನವೇ, ದೇವರ ಸಮ್ಮುಖಕ್ಕೆ ನೀವು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಅಂತ ದೇವರು ಮತ್ತೆ 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 ನಿಮಗೆ ಪ್ರೇರೇಪಿಸುತ್ತಲೇ ಇದ್ದಾರೆ. ಕರ್ತರು ತಾನೇ ನನ್ನ ಜೀವಿತದಲ್ಲಿ ಆ ರೀತಿಯಾಗಿ ಬೇಸರಿಕೆ ಇಲ್ಲದ ಒಂದು ಜೀವಿತವನ್ನು ಕೊಡಲಿ, ನಮ್ಮ ಆನಂದವನ್ನು ಪರಿಪೂರ್ಣ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೀರ್ತನೆಗಾರನು 55ನೇ ಕೀರ್ತನೆಯಲ್ಲಿ 16 ಮತ್ತು 17 ವಚನದಲ್ಲಿ, ನಾನಂತೂ ದೇವರಾದ ಕರ್ತನಿಗೆ ಮೊರೆ ಇಡುವೆನು, ಆತನು ನನ್ನನ್ನು ರಕ್ಷಿಸುವನು, ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವನು, ಆತನು ಹೇಗೂ ನನ್ನ ಮೊರೆಯನ್ನು ಕೇಳುವನು. ಹಲ್ಲೆಲೂಯ. ಎಂಥ ಒಳ್ಳೆಯ ವಾಕ್ಯ. ನಾನಂತೂ ದೇವರಾದ ಕರ್ತನಿಗೆ ಮೊರೆ ಇಡುವೆನು. ನಾನು ಮೊರೆ ಇಡ್ತಾನೇ ಇರ್ತೀನಿ. ನಾನಂತೂ ಯಾರು ಬಿಟ್ಟರು, ಯಾರು ಏನೇ ಮಾಡಿದರು, ಒಂದು ತೀರ್ಮಾನ ನೀವು ಮಾಡಿಕೊಳ್ಳಿ. ನಿಮ್ಮ ಮನೆಯವರು ಯಾರೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ನಿಮ್ಮ ಸಭೆಯಲ್ಲಿ ಯಾರೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ನೀವು ಇಂಟ್ರೆಸ್ಟ್ ತೋರಿಸ್ರಿ. ಅಯ್ಯೋ ಏನು ಪ್ರಶ್ನೆ, ಅದು ಬೋರ್ ಹೊಡಿತದೆ ಪ್ರೇಯರು. ಖಂಡಿತ ಪ್ರಾರಂಭದಲ್ಲಿ ಹಾಗೆ ಅನಿಸುತ್ತದೆ. ಆದರೆ ದೇವರು ನಿಮ್ಮ ಕೃತ್ಯವನ್ನು ಫಲಿಸುವಂತೆ ಮಾಡ್ತಾನೆ. ನಿಮ್ಮ ಮೂಲಕ ನಿಮ್ಮ ಸಭೆಯನ್ನು ಉಜ್ಜೀವಿಸಬಲ್ಲನು, ನಿಮ್ಮ ಮನೆಯನ್ನು ಮಾರ್ಪಡಿಸಬಲ್ಲನು, ನಿಮ್ಮ ಜೀವಿತವನ್ನು ಜಯಗಳಿಸಬಲ್ಲನು, ನಿಮಗೆ ಬೇಕಾದ ಎಲ್ಲ ಕೃಪೆಯನ್ನು ಕೊಡಬಲ್ಲವನಾದ ಯೇಸುವಿನ ಕೈಯಲ್ಲಿ ನಿಮ್ಮನ್ನು ನೀವು ಸಮರ್ಪಿಸುವುದಾದರೆ ದೇವರು ಕಾರ್ಯ ಮಾಡ್ತಾನೆ. ನಾನಂತೂ ದೇವರಾದ ಕರ್ತನಿಗೆ ಮೊರೆ ಇಡುವೆನು, ಆತನು ರಕ್ಷಿಸುವನು, ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವನು. 3 ಸಾರಿ ಹಂಬಲಿಸುತ್ತಾ ನಾನು ಮೊರೆ ಇಡುತ್ತೇನೆ. ಬೇಸರ ಮಾಡಿಕೊಳ್ಳೋದಿಲ್ಲ. 3 ಆವರ್ತಿ, ನಾವು 1 ಆವರ್ತಿ ಮಾಡಲಿಕ್ಕೆ ಕೆಲವು ಸಾರಿ ಬೇಸರ ಮಾಡ್ಕೊಳ್ತೀವಲ್ವ.
ಮೂರಾವರ್ತಿ ವಿಡಿಯೋ ನೋಡಲಿಕ್ಕೆ ನಿಮಗಾಗುತ್ತಾ? ಕೆಲವು ಸಾರಿ ಬೆಳಿಗ್ಗೆ ವಿಡಿಯೋ ಎಲ್ಲರೂ ನೋಡ್ತೀರಾ, ಆದರೆ ಸಂಜೆ ಸಾಯಂಕಾಲ ಲೈವ್ ಯಾರು ಬರೋಕ್ಕೆ ಹೋಗೋಕ್ಕಾಗಲ್ಲ. ತುಂಬ ಜನರು ಉದ್ದ ಇದೆ ಅಂದ್ಕೊಳ್ಬೋದು, ಅಯ್ಯೋ ಪ್ರಾರ್ಥನೆ ಇಷ್ಟೊತ್ತು ಮಾಡ್ತಾರೆ, ವಾಕ್ಯ ಇಷ್ಟೊತ್ತು ಹೇಳ್ತಾರೆ ಅಂತ ಅಂದ್ಕೊಳ್ಬೋದು. ಆದರೆ ದೇವಜನವೇ, ಅದು ಮುಖ್ಯ ಅಲ್ಲ. ಆ ರೀತಿ ಮಾಡಬೇಡ್ರಿ. ದಯಮಾಡಿ ನೀವು ಕರ್ತನ ಪಾದಕ್ಕೆ ಬನ್ನಿರಿ, ಕರ್ತನು ನಿಮ್ಮನ್ನು ಅನುಗ್ರಹಿಸುವನಂತ ಹೇಳ್ತದೆ. ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಇರುವೆ, ನಾನಂತೂ ದೇವರಾದ ಕರ್ತನಿಗೆ ಮೊರೆ ಇಡುತ್ತಾ ಇರುವೆ. ನೋಡಿ, ವಾಕ್ಯಗಳೆಲ್ಲ ಹೇಳ್ತದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ, ನಾನು ಯಾವಾಗಲೂ ಮೊರೆ ಇಡುತ್ತಾ ಇರುವೆನು. ನೀವು ಬೇಡ್ಕೊಳ್ತಾ ಇರ್ರಿ, ನೀವು ಬೇಡ್ಕೊಂಡಿದ್ದು ನಾನು ಪರಿಪೂರ್ಣ ಮಾಡ್ತೀನಿ. ಯಾವ ವಿಷಯವಾಗಿ ಚಿಂತೆ ಮಾಡಬೇಡ್ರಿ, ಎಲ್ಲ ವಿಷಯಗಳಲ್ಲಿ ಯಾವಾಗಲೂ ನೀವು ಬೇಕಾದ್ದನ್ನು ಬೇಡ್ತಾ ಇರ್ರಿ. ಈ ರೀತಿಯಾಗಿ ಪವಿತ್ರಾತ್ಮ ಪ್ರೇರಿತರಾಗಿ ಕೇಳ್ಕೊಳ್ತಾನೇ ಇರ್ರಿ. ಪ್ರಾರ್ಥನೆ ತಪ್ಪದೇ ಮಾಡುವವರಾಗಿರ್ರಿ, ಹಗಲಿರುಳು ಆತನಿಗೆ ಮೊರೆ ಇಡುವವರಾಗಿರ್ರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂದು ಯೇಸಪ್ಪನು, ಯೇಸುವಿನ ಶಿಷ್ಯರು, ಸೇವಕರು ಅನೇಕರು ಹೀಗೆ ಹೇಳ್ತಾ ಇರ್ತಾರೆ. ಆದರೆ ನಮಗಂತೂ ಅಯ್ಯೋ ಯಾವಾಗಪ್ಪ ಅಂತ ಅನಿಸ್ತಾ ಇದೆಯಾ? ಬೇಸರ ಮಾಡಿಕೊಳ್ಬೇಡ್ರಿ. ನಿಮ್ಮ ಒಂದು ಜೀವಿತದಲ್ಲಿ ಸ್ವಲ್ಪ ಕಾಲವಾದರೂ ಕರ್ತನೊಟ್ಟಿಗೆ ನಿರಂತರ ಸಂಬಂಧವನ್ನು ಇಟ್ಟುಕೊಳ್ಳಿ. ದೇವರು ತಾನೇ ನಿಮ್ಮ ಪ್ರಾರ್ಥನೆಯನ್ನು ಉಜ್ಜೀವನ ಮಾಡಿ ನಿಮ್ಮ ಜೀವಿತವನ್ನು ಬದಲಾಯಿಸಲಿ. ಪ್ರಾರ್ಥಿಸೋಣ. ಪರಮ ತಂದೆಯಾದ ದೇವರೇ, ಹೌದಪ್ಪ ದೇವರೇ, ದಾನಿಯೇಲನು ತ್ರಿಕಾಲದಲ್ಲಿ ಹಂಬಲಿಸ್ತಾ ಇದ್ದನಂತ, ಕೀರ್ತನೆಗಾರನು ಹಂಬಲಿಸ್ತಾ ಇದ್ದನಂತ, ಸ್ತುತಿಸ್ತಾ ಇದ್ದರು ಅಂತ ನಾವು ನೋಡುತ್ತಾ ಇದ್ದೇವೆ. ದೇವಭಕ್ತರುಗಳೆಲ್ಲ ಏನೇ ಆಗಲಿ ನಾನು ಪ್ರಾರ್ಥಿಸುವುದಂತೂ ಬಿಡುವುದಿಲ್ಲ, ನಾನು ಪ್ರಾರ್ಥನೆ ಮಾಡುವುದರಲ್ಲಿ ಬೇಸರ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿ ಯಾರೆಲ್ಲ ನಾವು ಅಂದುಕೊಳ್ಳುತ್ತಾ ಇದ್ದೇವೋ, ಯೇಸುವೇ ನಿಮಗೆ ಸ್ತೋತ್ರ ಅಪ್ಪ. ಕೆಲವು ದಿನಗಳು ನಾವು ಪ್ರಾರ್ಥನೆ ಮಾಡ್ತೇವೆ, ಆಮೇಲೆ ನಾವು ಕುಗ್ಗಿ ಹೋಗ್ತೇವಪ್ಪ. ಆದರೂ ಕೂಡ ಒಂದು 2 ದಿವಸ ನಮಗಾಗಾದರೂ ಕೂಡ ನಿರಂತರವಾಗಿ ಬಿಡದೆ, ಇದು ಒಂದು ನಮ್ಮ ಕರ್ತನ ಮಧ್ಯೆ ಇರುವ ಸಂಬಂಧ, ಇದು ಎಂದಿಗೂ ನಿಂತು ಹೋಗಬಾರದು ಎಂದು ಹೇಳಿ ನಾವೆಲ್ಲರೂ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಪ್ಪ. ಅಪ್ಪ, ನಾವು ಬಸ್ಸಲ್ಲಿರ್ಬೋದು, ನಾವು ಟ್ರೈನಲ್ಲಿರ್ಬೋದು, ನಾವು ಮನೆಯಲ್ಲಿರ್ಬೋದು, ನಾವು ಕೆಲಸದಲ್ಲಿರ್ಬೋದು, ಸುತ್ತಲೂ 1000 ಜನ ಇರ್ಬೋದು, ಆದರೆ ನಮ್ಮ ಮನಸ್ಸು ನಿಮ್ಮ ಮೇಲೆ ಏಕೀಕೃತವಾಗಿ ಅಪ್ಪ ನಿನಗೆ ಸ್ತೋತ್ರ ಎಂದು ಮನಸ್ಸಿನ ಆಳದಿಂದ ಹೇಳಿಕೊಳ್ಳುತ್ತಾ ನಿಮ್ಮನ್ನು ಪ್ರಾರ್ಥಿಸುವಂಥ ಕೃಪೆಯನ್ನು ನಮ್ಮ ಒಬ್ಬೊಬ್ಬರಿಗೂ ಅನುಗ್ರಹಿಸಿಕೊಡ್ರಿ ಅಪ್ಪ. ದೇವರೇ, ತ್ರಿಕಾಲದಲ್ಲಿ ಹಂಬಲಿಸುವಂಥ ಮನಸ್ಸನ್ನು ನಮಗೆ ದಯಪಾಲಿಸಿ ಕೊಡ್ರಿ ಅಪ್ಪ. ಯಾಕೆಂದರೆ ಆ ರೀತಿಯಾಗಿ ಮಾಡುವಾಗ ಎಷ್ಟೇ ದೊಡ್ಡ ಸಮಸ್ಯೆ ಆದರೂ, ಏನೇ ಕ್ಲಿಷ್ಟವಾದ ಕಠಿಣವಾದ ಸಮಸ್ಯೆ ಆದರೂ ನೀವು ಬಿಡಿಸಲಿಕ್ಕೆ ಶಕ್ತನಾದ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದೆ. ನಮಗೆ ನಿಮ್ಮ ವಾಕ್ಯಗಳ ಮೂಲಕವಾಗಿ ಪ್ರತಿನಿತ್ಯ ಉತ್ತೇಜನಕರವಾದಂಥ ಆಲೋಚನೆಗಳನ್ನು ನಮಗೆ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಪರಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳು, ಸ್ತುತಿಗಳಪ್ಪ. ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸಿ ಸದುತ್ತರವನ್ನು ದಯಪಾಲಿಸಿ ಉಪಕಾರ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೆ ಅಪ್ಪ. ಇವರು ಯಾವ ವಿಷಯಕ್ಕಾಗಿ ಬೇಡಿದ್ದಾರೋ ಆ ಎಲ್ಲ ವಿಷಯಗಳು ಪ್ರಾರ್ಥನಾ ಜೀವಿತ ಬೇಸರಿಕೆ ಆಗಿದಿರಲಿ, ಬಲವುಳ್ಳವರಾಗಿ ಬಲಗೊಂಡು ಉತ್ತರಿಸುವುದಕ್ಕೆ ಕೃಪೆ ತೋರಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್, ಆಮೇನ್. ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ವಂದನೆಗಳು. ಕರ್ತನ ನಿಮ್ಮನ್ನು ಅನುಗ್ರಹಿಸಲಿ. ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.